ಹಲೋ ನಮಸ್ಕಾರ. ಇವತ್ತು ನಾನು ಒಂದು ಸೋಯಾಬೀನ್ ಹಾಕಿ ಪಲಾವ್ ಮಾಡೋದನ್ನು ರೆಸಿಪಿ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಸೋಯಾಬೀನು, ಟೊಮೊಟೊ, ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಬಟಾಣಿ. ಇದು ಧನಿಯಾ ಪುಡಿ, ಇದು ಮಟನ್ ಮಸಾಲೆ, ಇದು ಬಿರಿಯಾನಿ ಪೌಡ್ರು, ಇದು ಖಾರ ಪುಡಿ, ಈ ಉಪ್ಪು, ಇದು ಪಲಾವ್ ಬೇಕಾದಂಥ ಎಲ್ಲ ಸಾಮಗ್ರಿಗಳು. ಇದು ನಾಟಿ ಪಲಾವ್ ಎಲೆ, ನಮ್ಮ ತೋಟದಲ್ಲಿ ಬೆಳೆದಿರೋಂಥ ನಾಟಿ ಪಲಾವ್ ಎಲೆ. ರೈಸು ಅರ್ಧ kg ರೈಸಿಗೆ ನಾನು ತಗೊಂಡಿದ್ದೀನಿ. ಸರಿ, ಹಾಗಾದರೆ ಬನ್ನಿ ಎಲ್ಲನೂ ನೋಡೋಣ ಹೇಗೆ ಮಾಡೋದು ಅಂತ. ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳು: ಸಾಸಿವೆ, ಕರಿಬೇವು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ನಾನು ಸಾಮಾನ್ಯ ಪೇಸ್ಟ್ಗಿಂತ ಶುಂಠಿ ಬೆಳ್ಳುಳ್ಳಿ ಗೆಜ್ಜೆ ಹಾಕೋದು ಜಾಸ್ತಿ. ಇದು ನಾಟಿ ಪಲಾವು. ಇದು ಒಗ್ಗರಣೆಗೆ ಹಾಕುವಂಥ ಸಾಮಗ್ರಿಗಳು. ನಾನು ಇವಾಗ ಸ್ಟವ್ ಹಚ್ಕೊಂಡಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಇದು ಎಲ್ಲ ಮಸಾಲೆಗಳು ಇದರಲ್ಲೆಲ್ಲ ಇದೆ. ಮರಟಿ ಮೊಗ್ಗಿದೆ, ಪ್ರತಿಯೊಂದು ಎಲೆ. ಇದು ಸ್ವಲ್ಪ ಬಾಡಿದ್ಮೇಲೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಗೆಜ್ಜೆ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಇದು ಪರಿಮಳ ಬರ್ತಾ ಇದೆ, ಎಲ್ಲ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಎಲ್ಲ ಬ್ರೌನ್ ಕಲರ್ ಈರುಳ್ಳಿ ಬಂದಿದೆ. ಇವಾಗ ನಾವು ಬೀನ್ಸ್ ಹಾಕ್ತಾಯಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಬಟಾಣಿ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ ಹಾಕಿದ್ದೀನಿ. ಸ್ವಲ್ಪ ಬಾಡಿದೆ. ಈಗ ನಾನು ಸೋಯಾಬೀನ್ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸೋಯಾಬೀನು. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಬುದ್ಧಿಶಕ್ತಿ ಹೆಚ್ಚಿಸುತ್ತೆ ಮತ್ತು ಶರೀರಕ್ಕೂ ಒಳ್ಳೆಯದು. ಸೋಯಾಬೀನ್ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೋಯಾಬೀನಿನ ಚಿಕನ್, ಮಟನಲ್ಲಿ ಹಾಕಿ ಮಾಡ್ಬೋದು. ಆಲೂಗೆಡ್ಡೆ, ಬದನೆಕಾಯಿ ಜೊತೆ ಹಾಕಿ ಕೂಡ ಮಾಡ್ಬೋದು. ಮಸಾಲೆ ಸಾಂಬಾರು ಹಾಕಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಫ್ರೈ ಆಗ್ತಾಯಿದೆ. ಸೋಯಾಬೀನ್ ಕೂಡ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಿದೆ. ನಾವಿವಾಗ ಟೊಮೊಟೊ ಹಾಕೋಣ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಖಾರ ಪುಡಿ, ಧನಿಯಾ ಪುಡಿ, ಬಿರಿಯಾನಿ ಪೌಡ್ರು ಮತ್ತು ಗರಂ ಮಸಾಲೆ ಪೌಡ್ರು, ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಆಗಿದೆ. ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ, 2 ಟೀ ಸ್ಪೂನ್ ನೋಡಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೆನೆಸಿದ್ದು ಗಡದಕ್ಕೆ ಹಾಕಿದ್ದೀನಿ. ಇವಾಗ ನಾನು ನೀರು ಹಾಕ್ತೀನಿ. ಕೈ ಐಟಲ್ಲಿ ಮಾಡೋದು ಯಾವಾಗಲೂ ನೀರು ಹಾಕಿದ್ದೀನಿ. ಮಿಕ್ಸ್ ಮಾಡೋಣ. ಎಲ್ಲ ರೆಡಿಯಾಗಿದೆ. ಒಂದು ವಿಷಲ್ ಆದಮೇಲೆ 2 ಸೆಕೆಂಡ್ ಬಿಟ್ಟು ಆಫ್ ಮಾಡಬೇಕು. 2 ವಿಷಲಿಗೆ ಸ್ವಲ್ಪ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನಮಗೇನು ಗಟ್ಟಿ ಇರಬೇಕು ಅಂದರೆ 1 ವಿಷಲಾಗಿ 1-2 ಸೆಕೆಂಡಿಗೆ ಆಫ್ ಮಾಡಬೇಕು. ಇಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂದರೆ ಪಲಾವ್ ರೆಡಿಯಾಗಿದೆ. ವಿಷಲ್ ಆರಬೇಕು. ವಿಷಲ್ ಆರಿಲ್ಲ ಇನ್ನು. ಬಜ್ಜಿ, ಇದು ಸೌತೆಕಾಯಿ, ಟೊಮೊಟೊ, ಈರುಳ್ಳಿ, ಮೊಸರು ಇವೆಲ್ಲರೇ. ಈರುಳ್ಳಿ ಹಾಕ್ತಾಯಿದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ,
ಸೌತೆಕಾಯಿ ಹಾಕ್ತಾಯಿದ್ದೀನಿ, ಮೊಸರು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲನೂ ಮಿಕ್ಸ್ ಮಾಡಬೇಕು. ಪಲಾವ್ ಸೋಯಾಬೀನ್ ಪಲಾವ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.